ಹಾಯ್ ಹಲೋ ನಮಸ್ಕಾರ, ಹೇಗಿದೆ? ಚೆನ್ನಾಗಿದೆ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋನ ಯಾವುದ್ರ ಬಗ್ಗೆ ನೋಡ್ತೀರಾ ಅಂತಂದರೆ ನನ್ನ ಕೊನೆ ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ನಾರ್ಮಲಾಗಿ ನಾವು ಓದ್ಕೊಳ್ಳೋದು ಬರೋದು ನಾನು, ಅಜಯ್, ಹನುಮಂತಣ್ಣ ಮತ್ತು ತನು ಅಂತ 4 ಜನನೇ ನಾರ್ಮಲಾಗಿ ಓದ್ಕೊಳ್ಳೋದು ಬರೋದು. ಸೊ ಇವಾಗ ಲಾಸ್ಟ್ ಎಕ್ಸಾಮ್ CRM ಅಂತ ಹೇಳ್ಬಿಟ್ಟು ಒಬ್ಬರು ನಮ್ಮ ಜೊತೆಗೆ ಆ್ಯಡ್ ಆಗಿದ್ದಾರೆ. ಅವ್ರು ಬಂದು ಅಶ್ವಿನಿ ಅಂತ. ಸೊ ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ಪಾರ್ಕಲ್ಲಿದ್ದೀನಿ. ಸೊ ಪಾರ್ಕ್ ಎಲ್ಲಿದೆ ಅಂತಂತಂದರೆ BTM ಅಲ್ಲಿದೆ. ಸೊ BTM ಅಲ್ಲಿ ಇದೊಂದು ನಂದನವನ ಪಾರ್ಕ್ ಅಂತ ಹೇಳ್ತಾರೆ. ಸೊ ಆ ಪಾರ್ಕಲ್ಲಿ ಇವಾಗ ಕೂತಿದ್ದೀನಿ. ಯಾರ್ಯಾರು ಅಂತಂತಂದರೆ ನಾನು ಮಾತ್ರನೇ, ಇನ್ನೂ ನಮ್ಮ ಜೊತೆ ಯಾರೂ ಬಂದಿಲ್ಲ. ಸೊ ನಾನು 10 ಗಂಟೆಗೆ ಮನೆ ಬಿಟ್ಟೆ. 10 ಗಂಟೆಗೆ ಮನೆ ಬಿಟ್ಟವನು ಇವಾಗ 10:15 ಆಗ್ತೈತೆ. ಡೈಲಿ ನಾನು ಇದೇ ಟೈಮಿಗೆ ಬರ್ತೀನಿ, ಲೈಬ್ರರಿಗೆ ಹೋಗ್ತೀನಿ, ಸುತ್ತಾಡ್ತೀನಿ, ಟೀ ಕುಡಿತೀನಿ, ಮತ್ತೇನು ಸ್ವಲ್ಪ ಹೊತ್ತು ಓದ್ತೀವಿ, ಮತ್ತು ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀವಿ, ಮತ್ತೆ ಓದ್ತೀವಿ. ಅದಾದಮೇಲೆ ನಮ್ಮ ಜೊತೆ ಬಂದವರೆಲ್ಲ ಸ್ವಲ್ಪ ಜನ ಓಡ್ತಾರೆ. ಅದಾದಮೇಲೆ ನಾನು ಹನುಮಂತನ ಮಾತ್ರ, ಅವರು ಸ್ವಲ್ಪ ಕನ್ನಡ ಮೀಡಿಯಮ್, ಅವರು ಸ್ವಲ್ಪ ಸಪ್ರೇಟ್ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಅವರು ನಾನಿಬ್ಬರು ಒಂದು 8 ಗಂಟೆ 9 ಗಂಟೆವರೆಗೂ ಓದ್ತೀವಿ. ಅದಾದಮೇಲೆ ರಾಮ್ಕುಮಾರ್ ಅಂತ ಇದ್ದಾನಲ್ಲ, ಗ್ಯಾರೇಜ್ ಇಟ್ಕೊಂಡಿರ್ತೀವಿ ನೋಡಿ, ಅವ್ನು ಬರ್ತಾನೆ, ಅವ್ನ ಜೊತೆ ಟೀ ಕುಡ್ಕೊಂಡು ಹಂಗೆ ಆಮೇಲೆ ಮನೆಗೆ ಹೋಗೋದು. ಸೊ ಇದು ಡೈಲಿ ರೊಟೀನು. ನಮ್ಮಪ್ಪ ನಮ್ಮಮ್ಮ ಮನೇಲಿ ಬೈತವ್ರೆ, ಡೈಲಿ ಬೆಳಿಗ್ಗೆ ಹೋದ ನೈಟ್ 10 ಗಂಟೆ 11 ಗಂಟೆ ಬರ್ತೀಯಲ್ಲ, ಏನೋ ಮಾಡ್ತಿದ್ಯಾ ಅಂತಂತಂದು. ಸೊ ಅದಕ್ಕೆ ಇವತ್ತು ಏನೇನು ಮಾಡ್ತೀನಿ ಅಂತ ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ಗೆ ಹಾಕ್ಬಿಟ್ಟು, ಹಾಗೆ ನನ್ನ ಕೊನೆಯ ದಿನಗಳ ಎಕ್ಸಾಮ್ ಪ್ರಿಪ್ರೇಷನ್ ಆಗೋಕ್ಕೆ ಮುಂಚೆ, ಸೊ ಅದರಿಂದ ಈ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಡೈಲಿ ರೊಟೀನ್, ನನ್ನ ಎಕ್ಸಾಮ್ ಪ್ರಿಪ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ಇವತ್ತು ಈ ವಿಡಿಯೋನ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೊಂದು ವಿಷಯ, ನಮ್ಮ ಡೈಲಿ ವ್ಲಾಗು ಇನ್ನು ಮುಂದೆ ಕರೆಕ್ಟಾಗಿ 10 ಗಂಟೆ ಬರುತ್ತೆ. ಸೊ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಫಸ್ಟೆಲ್ಲ ಒಂದಿನ ಬಿಟ್ಟು ಒಂದಿನ ಅಂತ ಹೇಳ್ತಿದ್ವಿ. ಹಂಗೇನಿಲ್ಲ, ಇನ್ನು ಮುಂದೆ ಡೈಲಿ ಕರೆಕ್ಟಾಗಿ ಶಾರ್ಪಾಗಿ 10 ಗಂಟೆ ಬಂದುಬಿಡುತ್ತೆ. ಮರಿದಿರ ಚೆಕ್ ಮಾಡಿ ನೋಡಿ. ಇವಾಗ ನಾನು ಪಾರ್ಕಲ್ಲಿ ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದೇ ನೋಡಿ ನಾನು ಕೂತ್ಕೊಂಡಿರೋಂಥ ಜಾಗ. ಇಲ್ಲಿ ಫ್ರೀಯಾಗಿ ಒಬ್ಬನೇ ಕೂತಿದ್ದಿದ್ಲೆ. ಬೆಳಗ್ಗೆ ಬೇಗ ಎದ್ಬಿಟ್ಟೆ, ಒಂದು 5 ಗಂಟೆ 4:45 ಎದ್ಬಿಟ್ಟೆ. ಸೊ ಅದರಿಂದ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಮನೇಲೇ ಇದ್ದರೆ ನಿದ್ದೆ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಬಂದು ಇಲ್ಲಿ ಕೂತ್ಕೊಂಡೆ. ಅವ್ರು ಇನ್ನೂ ಬಂದಿಲ್ಲ. ಸೊ ಆದಷ್ಟು ಬೇಗ ಬರ್ತಾರೆ. ಹನುಮಂತನ ಮಾತ್ರ ಕಾಲೇಜ್ ಹತ್ರಕ್ಕೆ ಹೋಗಿದ್ದೀನಿ, ಬರ್ತೀನಿ, ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು 3 ಜನ ಬರ್ತಾರೆ, ಕಾಯ್ತಾ ಇರೋಣ. ಮತ್ತು ಅವ್ರು ಬಂದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಈ ಟೈಮ್ ಬಂದು 11 ಗಂಟೆ ಆಗ್ತೈತೆ. 10 ಗಂಟೆ ಬಂದು ಇನ್ನೂ ಯಾರೂ ಬಂದಿಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನಾನು ಹನುಮಂತನ ಒಂದು 5 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಹುಡುಕಿದ್ವಿ. ಅವ್ರು ಕನ್ನಡದಲ್ಲಿಗೆ ಕನ್ವರ್ಟ್ ಮಾಡಿಕೊಡ್ತಾಯಿದ್ದೆ, ಅವ್ರು ಬರ್ಕೊತಾ ಇದ್ದರು. ಸೊ ನಾನೇನು ಬರ್ಕೊಂಡಿರಲಿಲ್ಲ. ಸೊ ಆ ಕೀ ಪಾಯಿಂಟ್ಸ್ ಎಲ್ಲ ಇವಾಗ ಬರ್ಕೊಂಡಿದ್ದೀನಿ. ಇನ್ನು ವಿಸಿಲ್ ಊದ್ತಾರಲ್ಲ, ಇನ್ನು ಸ್ವಲ್ಪ ಹೊತ್ತು ಹೊಡ್ತೀನಿ. ಆನ್ ದ ವೇ ಬರ್ತಿದ್ದಾರಂತೆ ಒಬ್ಬರು, ತನ್ನವ್ರು ಬರ್ತಿದ್ದೀನಿ ಅಂತಂದರು. ಅಜಯ್ ಅವಾಗ 10:30 ಬರ್ತೀನಿ ಅಂತ, ಅವ್ನು ಇನ್ನೂ ಬಂದಿಲ್ಲ. ಅಶ್ವಿನಿ ಅವರು ಇವಾಗ ಬನಶಂಕರಿ ಬಸ್ ಹತ್ತವ್ರೆ. ಹನುಮಂತನ ಹೇಳ್ದಂಗೆ 1 ಗಂಟೆಗೆ ಬರ್ತಾರೆ. ಸೊ ಬನ್ನಿ ಮುಂದೆ ಹೋಗೋಣ. ನೋಡೋಣ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಎಲ್ಲ ಬರ್ತಾರೆ ಅಂತ ಅಂದ್ಕೊಳ್ತೀನಿ. ಇವಾಗ ಬನ್ನಿ ಹೋಗೋಣ. ಹಾಯ್, ಯಾಕೆ ಲೇಟಾಗಿ ಬಂದೆ? ಟ್ರಾಫಿಕ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೀವು ಹೇಳಿ ಸರ್, 10:15 ಬರ್ತೀನಿ ಅಂದರೆ ಪೆಟ್ರೋಲ್ ಖಾಲಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಾನು ಬಸ್ಸಲ್ಲಿ ಬಂದೆ. ಇವಳು ಬಸ್ಸಲ್ಲಿ ತಾನೇ ಬಂದಿದ್ದು. ಸೇಮ್ ಟ್ರಾಫಿಕ್. ನಾ 10 ಗಂಟೆಗೆ ಬಂದೆ ಅಜಯ್. ಕರೆಕ್ಟಾಗಿ 10 ಗಂಟೆ ಬಂದೆ. ಬೇರೆ ಬಂದಿಲ್ಲ. ನಾವೇ ಬೇಗ ಬಂದಿದ್ದೀವಿ. ಅವರು ಪಾರ್ಕ್ ಇದು ಕಾಲೇಜ್ ಹತ್ರಕ್ಕೆ ಹೋಗಿದ್ದಾರೆ. ಕಾಲೇಜ್ ಹತ್ರಕ್ಕೆ ಹೋಗಿ ಒಬ್ಬರನ್ನ ಕರ್ಕೊಂಡ್ಬರ್ತಾರೆ. ಅವ್ರು 1 ಗಂಟೆ 1:15 ಬರ್ತಾರೆ. ವಿಡಿಯೋ ಮಾಡ್ತಿರೋದು. ನಮ್ಮ ಮನೇಲಿ ಬೈತವ್ರೆ, ಡೈಲಿ ಏನು ಮಾಡ್ತಿದ್ಯಾ ನೀನು, ಇನ್ನೇನು ಲಾಸ್ಟ್ ಎಕ್ಸಾಮು ಅಂತ ಹೇಳ್ಬಿಡು. 11:43 ಈಗ ಟೈಮು. ಸೊ ಇನ್ನು ಸ್ವಲ್ಪ ಹೊತ್ತರಲ್ಲಿ ಅಣ್ಣನೂ ಬಂದ್ಬಿಡ್ತಾರೆ. ಅದಾದಮೇಲೆ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ಓಯ್ ಬೇಕು ಅವ್ರಿಗೆ ಆಮೇಲೆ ಹೇಳ್ಕೊಡೋಣ ಅಂತಂದೆ. ಇವಾಗ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡೋಣ. ಮತ್ತೆ ಸಿಗ್ತೀನಿ ಅಂತೇಳು. ಬಾಯ್ ಹೇಳು ನೀನಾ. ಸಲಾಮ್ ಅಲೈಕುಮ್. ಯಾರು ಸರಿಗಿದ್ದೀರಾ? ಆಯ್ತೈತೆ, ಎಡಿಟ್ ಮಾಡ್ಬಿಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಫೋನ್ ಕೊಡು, ಒಂದು 2 ನಿಮಿಷ ವಿಡಿಯೋ ನಾನು ಕಳ್ಸ್ಕೊಂಡಿದ್ದೀನಿ. ಯಾರು ಬರ್ತಿಲ್ಲ, ಯಾಕೆ ಸುರು ಹೇಳ್ತೀರಾ? ನಾನವನಲ್ಲ. ಟಾಪಿಕ್ಸು ನೆನ್ನೆ ಮೊನ್ನೆ ಅಲ್ಲ. ಡೆಫಿನಿಷನ್, ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್, ಫೀಚರ್ಸ್, ಇಂಪಾರ್ಟೆನ್ಸ್. ನಾನು ಎಂತದು ಕಣೋ. ಇಲ್ಲಿ ನೋಡಿ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ರೆಡಿ ಮಾಡಿ ಇಟ್ಟಿರೋದು. ಇದೆ ರೋಡ್ ಮ್ಯಾಪ್. ನಾನು ಇದೇ ಹೇಳ್ಕೊಡೋದು. ಬರಿತಾ ಇದ್ದೇನೆ ನಾನು ಅವಾಗೆ ಕೂತ್ಕೊಂಡು ಪಾರ್ಕಲ್ಲಿ.
ಕ್ಲಾಸಲ್ಲಿ ಬರ್ತಿರೋದಲ್ಲೋ, ಅವಾಗೆ ಪಾರ್ಕಲ್ಲಿ ಕೂತ್ಕೊಂಡು ಬರ್ತಿದ್ದು ಅದನ್ನೆಲ್ಲ. ಇನ್ನು ಸ್ವಲ್ಪ ಸಮಯದ ನಂತರ ಮತ್ತೆ ಸಿಗೋಣ. ಬೈ ಬಾಯ್. A few minutes later. 1:35. ಸೊ ನಾವು ಇವಾಗ ಚಿಕ್ಕದಾಗಿ ಬ್ರೇಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಕುಡಿಯೋಕೆ ಬಂದು ಅಂಕಲ್ ಟೀ ಕುಡಿಯೋಕ್ಕೆ ಇನ್ನು 4 ಜನ. ಬಲವಂತವಾಗಿ ಟೀ ಕುಡಿ ಏನಂತ ಲೂಯಸ್ ಮುನ್ನೂರ ಯಪ್ಪ ನೀನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅದೊಂದು ತಪ್ಪಾಗ್ಬಿಡ್ತೀವಿ ನಿನಗೆ. ಅದೇ ಇಟ್ಕೊಂಡ್ಬಿಟ್ಟವನು ಅಂಕಲ್ ಹೇಳಪ್ಪ ಏನು ಹೇಳ್ತೀವಿ ಓದಿ ಹೇಳ. ಅಂಕಲ್ ಇವಾಗ ತಾನೇ ಕೇಳಿಸಲ್ಲ, ಸ್ವಲ್ಪ ಜೋರಾಗಿ ನಾಯ್ಸ್ ಜಾಸ್ತಿ ಇದೆ. ಓದಿಲ್ಲ ಏನೆಲ್ಲ ಗ್ರೌಂಡ್ಗೆ ಹೋಗ್ಬಿಟ್ಟು ಬಂದ್ವಿ. ಗ್ರೌಂಡ್ ಅಲೇ ಯಪ್ಪ ಸ್ವಾಮಿ ಅಂಥದ್ದೇನಿಲ್ಲ, ಓದ್ಕೊಂಡೆ ಇವಾಗ ಒಂದು ಚೂರು ಬ್ರೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ಇವಾಗ ಇನ್ನು ಸ್ವಲ್ಪ ಹೊತ್ತು 5 ನಿಮಿಷ ಇವಾಗ ಹೊಡ್ತೀವಿ. A few moments later. ಮಳೆ ಬರ್ತಿತ್ತು ಫುಲ್ಲು ಜೋರಾಗಿ. ಇದೀಗ ಸಮಯ ಬಂದು 3:43. ಮಳೆ ಬರುವ ಕಾರಣ ನಾವು ಇಲ್ಲೇ ಕೂತಿದ್ದೀವಿ. ಅಂಕಲ್ ಹೇಳಿದ್ದೆಲ್ಲ ಸುಳ್ಳು. ಮೇಲಿಂದ ಒಂದು ಕ್ಯಾನ್ ತಗೊಂಡು ನೀರು ಹಾಕ್ತವೆ. ಇಲ್ಲ ಆಗ್ಬೋದು, ಅಲ್ಲಿ ಯಾರು ಹಾಕ್ತಾರೆ? ಅಲ್ಲೆಲ್ಲ ಚಲ್ಬಿಟ್ಟು ಬಂದವನೆ. ನಾವು ಪಿಜ್ಜಾ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಜೊತೆ ಬಂದಿದ್ದ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ನೋಡಿದೆ ಅವರೇ ಪಿಜ್ಜಾ ತಿಂತವ್ರೆ. ಸ್ನ್ಯಾಪ್ ನೋಡಿದೆ ಅವರೇ ಪಿಜ್ಜಾ ತಿಂತವ್ರೆ. ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಮನಸ್ಸೇ ಹೊಡೆದಾಯ್ತು. ಅದಕ್ಕೆ ಏನು ಮಾಡೋಣ ಅಂತಿದ್ದೀವಿ ಅಂತಂದರೆ ಅವಿಗೆ ಡಬಲಾಗಿ ಓಡಿಸೋಣ ಅಂತಿದ್ವಿ. ಖರ್ಚೆಲ್ಲ ಯಾರು ನೋಡ್ಕೊತಾರೆ? ಉಮೇಶ್ ನೋಡ್ತಾರೆ. ಇಲ್ಲ ಯಾಕೆ ಓಡಿಸೋದು? ಯಾಕೆ ರೇಂಜ್ ಎಲ್ಲ ಬೇಡ. ಇದೀವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೇಕಂತ ಆಸೆ. ಸೊ ನೋಡೋಣ. ಇವಾಗ ಟೈಮ್ ಬಂದು ಇದರಲ್ಲಿ 8:35 ತೋರಿಸ್ತೈತೆ. ಟೈಮ್ ಬಂದು 5:51 ಆಗಿದೆ. ಮಳೆ ಬಂತಲ್ಲ, ಮಳೆ ಬಂದಿದ್ದ ಕಾರಣಕ್ಕೆ ನಂದಿನಿ ಫೀಲ್ಡ್ ಹತ್ರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಓದ್ಕೊಂಡು ಇವಾಗ ನಮ್ಮ ಜೊತೆ ಬಂದಿದ್ದಲ್ಲ ಅವರಿಬ್ಬರನ್ನ ಇಲ್ಲಿ ಬಿಟ್ಬಿಟ್ಟು, ಒಬ್ಬರನ್ನ ಗೋಪಾಲ್ ಮಾಲ್ ಹತ್ರ, ಇನ್ನೊಬ್ಬರು ಮೇಕಲ್ ಬಸ್ ಸ್ಟಾಪ್ ಹತ್ರ ಬಿಟ್ಬಿಟ್ಟು ಇವಾಗ ನಾವು ನಂದಿನಿ ಫೀಲ್ಡ್ ಹತ್ರ ಹೋಗಿ ಗಾಡಿ ಕೊಟ್ಬಿಟ್ಟು ನನ್ನ ಅಜಯ್ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಬಿಡ್ತಾನೆ. ಮನೆ ಹತ್ರ ಮೀನ್ಸ್ ಪೆಟ್ರೋಲ್ ಬಂಕ್ ಹತ್ರ ಬಿಡ್ತಾನೆ. ಅಲ್ಲಿಂದ ನಾನು ಆರಾಮಾಗಿ ನಡ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಮನೆ ಹತ್ರಕ್ಕೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಎಲ್ಲಿಂದ ವ್ಯೂ ಚೆನ್ನಾಗೈತಪ್ಪ. ಹಿಂಗೆ ಹಿಡ್ಕೊಬಿಡೋಕೆ ಹೇಳ್ತಾನೆ. ಸ್ಟೆಬಿಲಿಟಿ ಎಲ್ಲ ಆಡ್ತಿದ್ದಾನೆ. ಈ ಕಡೆ ಬೇಡ, ಹಿಡ್ಕೊಬಿಟ್ರೆ ಸಾಕಲ್ಲ. ಗಿಂಬಲ್ ಇದ್ರೆ ಚೆನ್ನಾಗಿರುತ್ತೆ. ಹೌದು, ಅದು ಆಡ್ದಿರ ಕರೆಕ್ಟಾಗಿರುತ್ತೆ. ಇವನ್ ಅವ್ರನ್ನ ಬಿಟ್ಬಿಟ್ಟು ನಾನು ಇವಾಗ ಅಜಯ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಅವ್ನು ಹಂಗೆ ಮನೆಗೆ ಹೋಗ್ತಾನೆ ಅಲ್ಲ ಅಜಯ್. ಲೋಕಲ್ ಇರೋದ್ರಿಂದ ನಾವು ಹೆಲ್ಮೆಟ್ ಹಾಕಿಲ್ಲ. ಸೊ ಅದರಿಂದ ನೀವು ಹೆಲ್ಮೆಟ್ ಹಾಕಿರಲ್ಲ ಸುತ್ತಾಡಕ್ಕೆ ಹೋಗ್ಬಿಡಿ. ಇಲ್ಲಿಂದ ಇಲ್ಲೇ 1 ಕಿಲೋಮೀಟರ್ ಅಷ್ಟೇ. ಇವಾಗ ಅಲ್ಲಿಗೆ ಹೋಗಿ ಬೇರೆನೇ ಹೇಳ್ಬೇಕೇನೋ. ಲೈಬ್ರರಿ ಹತ್ರ ಹೋಗ್ಬೇಕು ಫಾಸ್ಟ್. ನಾಳೆ ಲಾಸ್ಟ್ ಎಕ್ಸಾಮ್ ನಿಮಗೆ ಏನೋ ಒಂಥರ ಎಮೋಷ್ನಲ್ ಆಗಿ ಐತೆ. ಯಾಕಂದರೆ ಲಾಸ್ಟ್ ಎಕ್ಸಾಮ್ ಡಿಗ್ರಿ ಅನ್ನೋದೊಂದು ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಬೇಜಾರು. ಯಾಕಂದರೆ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋದೊಂದು ಖುಷಿ ಇದೆ. ಇನ್ನೊಂದು ಏನಂದರೆ ಎಕ್ಸಾಮ್ ಎಲ್ಲ ನಮ್ಮನ್ನ ಏನು ಸ್ಟೂಡೆಂಟ್ ಅಂತ ಮತ್ತೆ ಕರೆಯೋರು ಯಾರೂ ಇರೋಲ್ಲ. ಹೌದು. ಇವಾಗ ಏನಿದ್ರು ನಾವು ಎಲ್ಡರ್ಸ್ ದೊಡ್ಡವರು ಅಂದ್ಬಿಟ್ಟು ನಮಗೆಲ್ಲ ಸ್ಟೂಡೆಂಟ್ ಅನ್ನೋ ಪದ ಬಳಸಲ್ಲ. ಎಮ್.ಕಾಮ್ MBA ಮಾಡಿದೆ. ಎಮ್.ಕಾಮ್ MBA ಮಾಡಿದ್ರೆ ಅಲ್ಲ, ಆಲ್ಮೋಸ್ಟ್ ನಾವು ಸ್ಟೂಡೆಂಟ್ ಅಂತ ಕೇರ್ ಮಾಡಲ್ಲ ಅಷ್ಟಾಗಿ. ಎಂತಂದರೆ ನಾವು ಒಬ್ಬರೇ ಇರೋಲ್ವಾ. ಏನಿದ್ರೆ ಈ ಸ್ಟೂಡೆಂಟ್ ಬೇರೆ, ಅದು ಬೇರೆ. ಈ ಡಿಗ್ರಿ ಲೈಫಲ್ಲಿ ಎಂಜಾಯ್ ಮಾಡಿಬಿಡಿ. ಎಂಜಾಯ್ ಮಾಡಿ ಪ್ರತಿಯೊಂದು ಮೂಮೆಂಟು. ಸ್ಕೂಲ್ ಮುಖ್ಯವಾಗಿ ಅದನ್ನ ಮಾತ್ರ ಮರಿಬೇಡಿ. ಚೆನ್ನಾಗಿ ಎಂಜಾಯ್ ಮಾಡಬೇಕು ಸ್ಕೂಲಲ್ಲಿ. ಒಳ್ಳೆ ಮೆಮೊರೀಸ್. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಮೆಮೊರೀಸ್ ಇಟ್ ಸ್ಟೇಸ್ ಆಲ್ವೇಸ್. ಮೆಮೊರೀಸೇ ನಾವು ಕಲೆಕ್ಟ್ ಮಾಡಬೇಕಾಗಿರೋದು ಯಾವಾಗ. ನಿಮಗೆ ಹೇಳ್ತಿರ್ಬೇಕಾದ್ರೆ ನೀವು ಹಂಗೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಕಷ್ಟ ನಮ್ಗೆ ಗೊತ್ತು ಅಂತ ಅನ್ಕೋತಾ ಇದ್ವಿ ಅವಾಗ. ಇವಾಗ ಆ್ಯಕ್ಚುಲಿ ರಿಯಾಲಿಟಿ ಅನ್ನೋದು ನಮ್ಮನ್ನ ಡಿಗ್ರಿ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ತಿದ್ದ. ಯಾವಾಗ ನಾನು ಪಿ.ಯುನಲ್ಲಿ ಇರಬೇಕಾದ್ರೆ, ಸ್ಕೂಲ್ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದ. ಇವಾಗ ಲೈಬ್ರರಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಮುಗಿಸ್ಕೊಂಡು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ನಮ್ಮ ಈ ಲೈಬ್ರರಿಯ ಕೊನೆಯ ಕ್ಷಣಗಳು. ಮತ್ತೆ ನಾವು ಬರ್ತೀವೋ ಬರಲ್ವೋ ಅನ್ನೋ ಒಂದು ಡೌಟ್ ಇದೆ. ಸೊ ಅದರಿಂದ ನಮ್ಮ ನೆನಪಿಗಾಗಿ 1-2 ಫೋಟೋ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅಷ್ಟೇ ನಮ್ಮ ಸ್ಟೂಡೆಂಟ್ ಮುಗಿತು. ನಾಳೆಗೆ ಹುಡುಗಿ ಮತ್ತೆ ಬರ್ತೀವಿ, ಬಟ್ ಆ ಕ್ಷಣ ನೆನಪಾಗಲ್ಲ. ನಾವು ಸ್ವಲ್ಪ ಬ್ಯುಸಿ ಆಗಿರ್ತೀವಲ್ಲ, ಇದೆಲ್ಲ ನೆನಪಾಗಲ್ಲ ಅಷ್ಟಾಗಿ. ಬಟ್ ಏನಿದ್ರು ಎಜುಕೇಷನ್ಗೆ ಅಂತ ಬರೋದೇ ಬೇರೆ. ಅದು ಮನೇಲಿ ಆ್ಯಂಡ್ ಇವತ್ತು ಬೇಗ ಹೋಗ್ತಾಯಿದ್ದೀನಿ ಮನೆಗೆ. ಹನುಮಂತನ ಇಟ್ಕೊಂಡು ಅವ್ರ ಫ್ರೆಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಹೋಗಿದ್ದಾರೆ. ಅದಲ್ದಿರ ಥಿಯರಿ ಅಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಓದಿದ್ದೀವಿ, ಇವತ್ತು ಬೇಡ ಬಿಡು ಅಂತ ಹೇಳ್ಬಿಟ್ಟು ಅವರು ಹೋದರು. ಇವಾಗ ನಾನು ಅದಕ್ಕೆ ಮನೆಗೆ ಹೋಗ್ತಿದ್ದೀನಿ. ಇಲ್ಲಾಂದರೆ ಮನೆಗೆ ಹೋಗೋದಕ್ಕೆ 10 ಗಂಟೆ ಆಗೋದು. ಯಾಕಂದರೆ ನಮ್ಮ ಅಪ್ಪ ನೋಡ್ತಾರಲ್ಲ, ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಡಬೇಕು. ಅದಕ್ಕೆ ಯಾಕೆಂದರೆ ಮನೇಲಿ ಈ ರೋಡಲ್ಲಿ ಹೋದ ಅವನು ಬರ್ತಾ ಒಂದು ಕೀ ಬೀಳ್ಸ್ಕೊಂಡು ಹೋದ. ಅದು ತೊಗೊಂಡೋಗಿ ಕೊಡಕ್ಕೆ ಹೋಗಿದ್ವಿ. ಆಗಿರುತ್ತೆ ಅದು. ಅವ್ನು ನಿಂತ್ಕೊಂಡು ನೋಡ್ತಾವ್ನು, ಯಾಕೆ ಇವ್ರು ನಿಂತ್ಕೊಂಡವ್ರೆ ಅಂತ. ಆಮೇಲೆ ಕೀ ತೋರಿಸಿದ್ಮೇಲೆ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇದ್ದೆ. ಇಲ್ಲಿ ನಿಂತ್ಕೊಂಡು ನಾವು ನಡ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲ, ಡಿಗ್ರಿ ಲೈಫ್ನ ಆಲ್ಮೋಸ್ಟ್ ಎಂಜಾಯ್ ಮಾಡಿ
ಚಿಂತಕೂರು ಅದು ಇದೆಲ್ಲ ಇಟ್ಕೊಂಡಿರಿ ನೆನಪಿಗೆ. ಒಬ್ಬರನ್ನ ಜಾಯಿನ್ ಮಾಡಿಸ್ತೀರಲ್ಲ ಅವ್ರು ಕೊಡಿ. ನಮ್ಮ ಕಾಲೇಜಲ್ಲಿ ಜಾಯಿನ್ ಮಾಡಿದ್ರೆ ಆಫರ್ ಇದೆ. ಇನ್ನು ವೆಲ್ಕಮ್ ಟು ದ ರಿಯಾಲಿಟಿ ವರ್ಲ್ಡ್. ಕಮಿಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮದುವೆ ಆಗಬೇಕು, ಊರು ಸುತ್ತಬೇಕು. ಸಿ ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಲೈಕ್ ಮಾಡಿ ಮತ್ತೆ ಸಿಗೋಣ. ಇದು ವಿಡಿಯೋ ಇಲ್ಲಿ 10 ಗಂಟೆ ಬರುತ್ತೆ ವಿಡಿಯೋ. ಓಕೆ ಬಾಯ್ 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 ಬಾಯ್. ಇವಾಗ ಎಷ್ಟು ಅಂತಂದರೆ 6:11. ಇವತ್ತೇ ಬೇಗ ಹೋಗ್ತಾ ಇದ್ದೀನಿ. ಮನೇಲಿ ಏನಂತಾರ ಗೊತ್ತಿಲ್ಲ. ಬನ್ನಿ. ಮನೆಗೆ ಬಂದು ರೀಚ್ ಆಯಿತು. ರೀಚ್ ಆಗಿ ಒಂದು 10 ನಿಮಿಷ ಆಗಿರುತ್ತೆ. ಬಂದು ಫ್ರೆಶ್ ಅಪ್ ಮಾಡಿಕೊಂಡು ಅವ್ರು ಏನೋ ರಿಯಾಕ್ಷನ್ ಕೊಡ್ತಾರ ಅಂತೇಳ್ಬಿಟ್ಟು ಕ್ಯಾಮ್ರಾ ಆನಲ್ಲಿ ಮಾಡ್ಕೊಂಡೆ ಮನೆಗೆ ಬಂದೆ. ಅದೇನು ರಿಯಾಕ್ಷನ್ ಕೊಟ್ಟೆ ಎಲ್ಲ ಸರಿ ಅಂತೇಳ್ಬಿಟ್ಟು ಆ ವಿಡಿಯೋನ ಎಡಿಟಿಂಗ್ ತೆಗೆದುಬಿಟ್ಟಿದ್ದೀನಿ. ಸೊ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಿಂದ ಬೆಲ್ಲೈಕನ್ ತಪ್ಪದೆ ಆಗಿ ಮಾಡ್ಕೊಳ್ಳಿ. ಸೊ ಇನ್ನೇನು ಒಂದೇ ಒಂದು ಎಕ್ಸಾಮು, ಅದೊಂದು ನಾಳೆ ಒಂದು ಮುಗಿದ್ಬಿಟ್ರೆ ಅಲ್ಲಿಗೆ ಡಿಗ್ರಿ ಚಾಪ್ಟರ್ ಮುಗಿಯುತ್ತೆ. ಒಂದು ಕಡೆ ಖುಷಿ ಇದ್ದರೂ ಒಂದು ಕಡೆ ಬೇಜಾರಿದೆ. ಹೆಂಗಿದ್ರು ಸ್ಕೂಲು ಕಾಲೇಜು ಅದೆಲ್ಲ ಒಂದು ವಂಡರ್ಫುಲ್ ಡೇಸ್ ಅಲ್ಲ, ಗೋಲ್ಡನ್ ಡೇಸ್ ಅಂತಾರೆ. ಕಾಲೇಜ್ ಲೈಫ್ ಬಂದು ವಂಡರ್ಫುಲ್ ಅಲ್ಲ, ಗೋಲ್ಡನ್ ಲೈಫ್ ಅಂತಾರೆ. ಸೊ ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ಇದೆಲ್ಲ ಒಂದು ರೀತಿಯಲ್ಲಿ ಒಳ್ಳೆ ಅದ್ಭುತವಾದಂಥ ಮೂಮೆಂಟ್. ಸೊ ಅದು ನಾಳೆಗೆ ಕೊನೆಯಾಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಬೇಜಾರು, ಮತ್ತು ಹೊಸ ಲೈಫ್ ಶುರು ಆಗ್ತಾಯಿದೆ. ಇನ್ನು ನಾವು ನಮಗೆ ಅನಿಸಿದ ಗುರಿಗಳನ್ನ ಸಾಧಿಸ್ಬೋದು ಅನ್ನೋದು ಒಂಥರ ಖುಷಿ. ಮನೇಲಿರೋ ಸಾಲ ಎಲ್ಲ ತೀರಿಸ್ಬೋದು ಅನ್ನೋ ಒಂದು ಖುಷಿ. ಸೊ ಎಲ್ಲನೂ ಇದೆ, ಬಟ್ ಒಂದು ರೀತಿಯಲ್ಲಿ ಬೇಜಾರಿದೆ. ಸೊ ನಾಳೆಗೆ ಒಂದು CRM ಒಂದು ಎಕ್ಸಾಮ್ ಮುಗಿದು ಬಿಟ್ಟರೆ ಅಲ್ಲಿಗೆ 6M ಮುಗಿಯುತ್ತೆ, ನನ್ನ ಡಿಗ್ರಿ ಮುಗಿಯುತ್ತೆ. ಸೊ MBA MCOM ಮಾಡಲ್ವೇನೋ ಅಂತಂದರೆ ನಮಗೆ ಅದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ. ಸೊ ಅದರಿಂದ ನಾನು ಮಾಡೋಕ್ಕೆ ಹೋಗಲ್ಲ. ಸೊ ಯಾರಾದ್ರು ಕೇಳ್ತಾ ಇರ್ತಾರೆ, ಸೊ ಅದಕ್ಕೆ ಇದರಲ್ಲಿ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ನಮ್ಮ ಚಾನಲಲ್ಲಿ ಮರೀದಿರ ಡೈಲಿ 10 ಗಂಟೆಗೆ ವ್ಲಾಗ್ ಪಕ್ಕ ಬಂದುಬಿಡುತ್ತೆ. ಸೊ ಚೆಕ್ ಮಾಡಿ ನೋಡಿ. ಸೊ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಂತ ಬೆಲ್ಲೈಕನ್ ತಪ್ಪದೆ ಆ್ಯಕ್ಟಿವ್ ಮಾಡಿಟ್ಕೊಳ್ಳಿ. ಸೊ ನಾಳೆ ಮೋಟೋ ವ್ಲಾಗ್ನಲ್ಲಿ ಸಿಗೋಣ. ಸೊ ಕಾಲೇಜ್ಗೆ ಮೋಟೋ ವ್ಲಾಗ್ ಮಾಡಿಕೊಂಡು ಜಾಲಿಯಾಗಿ ಹೋಗೋಣ. ಸೊ ಏನು ಅಂತಂದರೆ ಕ್ಯಾಮ್ರಾ ಎಲ್ಲಿಡೋದು, ಹೆಲ್ಮೆಟ್ ಎಲ್ಲಿಡೋದು ಅಂತಲೇ ಒಂಥರ ಯೋಚನೆ ಮಾಡ್ತಾಯಿದ್ದೀನಿ. ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.